ನಾಳೆ ದೆಹಲಿಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಿಯೋಜಿತ ಮುಖ್ಯಮಂತ್ರಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿ ಟೂರ್ ಅನ್ನು ಕೂಡ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 8:30ಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಡಿಕೆ ಶಿವಕುಮಾರ್. HAL ವಿಮಾನ ನಿಲ್ದಾಣದಿಂದ ದೆಹಲಿಗೆ ಹಾರಲಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗಿ ಧನ್ಯವಾದವನ್ನು ತಿಳಿಸಲಿದ್ದಾರೆ. ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಹೋಗುತ್ತೆ. ಇನ್ವಿಟೇಷನ್ ಕೊಡೋದಕ್ಕಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಸಂಪುಟ ರಚನೆ ಕುರಿತು ಚರ್ಚೆಯನ್ನ ನಡೆಸಿ ಆ ಪಟ್ಟಿಯನ್ನ ಫೈನಲ್ ಮಾಡಬೇಕು ಅನ್ನುವಂತಹ ದೊಡ್ಡ ತಲೆನೋವು ಡಿಕೆ ಶಿವಕುಮಾರ್ ಅವ್ರಿಗಿರುವಂಥದ್ದು. ಹಾಗಾಗಿ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನ ಮಾಡ್ತಿದ್ದಾರೆ. ಹಾಗೆ ನೋಡಿ, ಮೊದಲ ಹಂತದಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಈಗ ಪಟ್ಟಿ ಫೈನಲ್ ಮಾಡಿಕೊಂಡೇ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ನಾಯಕತ್ವ ಗೊಂದಲ ಎಷ್ಟರ ಮಟ್ಟಿಗೆ ಧಗಧಗಿಸಿತ್ತು ಹಿಂದೆ ಅನ್ನೋದು ಗೊತ್ತೇ ಇದೆ. ಅದರ ಜೊತೆಗೆ ಈ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತೇಳಿ ಕೆಲವೊಂದಿಷ್ಟು ಶಾಸಕರುಗಳು ಒತ್ತಾಯವನ್ನ ಮಾಡಿದ್ದು ಉಂಟು. ನಿಯೋಜಿತ ಮುಖ್ಯಮಂತ್ರಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಿನ್ನೆಷ್ಟೇ CLP ಸಭೆಯಲ್ಲಿ ಅಧಿಕೃತವಾಗಿ ಅಫಿಷಿಯಲಿ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಅಂತ ಹೇಳಿ ಕೂಡ ಘೋಷಣೆ ಮಾಡಿದರು. ನಾಳೆ ಬೆಳಗ್ಗೆ 8:30ಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈಗ ಸಚಿವ ಸಂಪುಟ ಆ ಒಂದು ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಗೆ ಮೊದಲ ಹಂತದಲ್ಲಿ ಈ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಅವ್ರಿಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಆ ಒಂದು ಪಟ್ಟಿಯನ್ನ ವಾಪಸ್ ತೆಗೆದುಕೊಂಡು ಬರ್ತಾರೆ. ಅಂದ್ರೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗ ಪದಗ್ರಹಣ ಮಾಡ್ತಿದ್ದಾರಲ್ಲ, ಸೊ ಹಾಗಾಗಿ ಎಲ್ರಿಗೂ ಕೂಡ ಇನ್ವಿಟೇಷನ್ ಕೊಡೋದು ಅಗತ್ಯತೆ ಇರುವಂತದ್ದು. ಹಾಗಾಗಿ ಎಲ್ರಿಗೂ ಕೂಡ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿ ಹೋಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್ ಹೂಗಾರ್ ನಾವು ಗಮನಿಸಿದಾಗೆ ಮತ್ತೀಗ ಡಿಕೆ ಶಿವಕುಮಾರ್ ಅವರು ದೆಹಲಿ ಅಂಗಳಕ್ಕೆ ಹೋಗ್ತಿದ್ದಾರೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಈಗ ಇಷ್ಟು ದಿನ ಏನು ನಾವು ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅಂದ್ರೆ ಈಗ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಕೊಡಬಹುದು ಅಂತ ಹೇಳಿ? ದೀಪಾ, ಡಿಕೆ ಶಿವಕುಮಾರ್ ಅವರು ನಾಳೆ ಬೆಳಿಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಸಿಗುತ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ನೂತನ CM ಆಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಕೂಡ 3ನೇ ತಾರೀಕಿಗೆ ಕೂಡ ಇರುವಂತದ್ದು. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಹೈಕಮಾಂಡ್ ನಾಯಕರನ್ನ ಆಹ್ವಾನ ಮಾಡ್ಲಿಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೊರಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಧನ್ಯವಾದನ ಕೂಡ ತಿಳಿಸ್ತಾರೆ. ಯಾಕಂತಂದ್ರೆ ಒಂದು ಕೊಟ್ಟ ಮಾತಿನಂತೆ ಕೂಡ ನಡೆದುಕೊಂಡಿದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಕೂಡ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ಜೊತೆಗೆ ಒಂದ್ ಕಡೆ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹುದೊಡ್ಡ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಿಂದಲೇ ಕೆಲವು ಸಚಿವರಾಗಿ ಕೂಡ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಿದ್ದಾರೆ. ಆ ಒಂದು ಮೊದಲ ಪಟ್ಟಿಯಲ್ಲಿ ಯಾರನ್ನೆಲ್ಲ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆಯನ್ನ ಡಿಕೆ ಶಿವಕುಮಾರ್ ನಡೆಸಲಿದ್ದಾರೆ. ಈಗಾಗಲೇ ಹಿರಿಯ ಸಚಿವರಿಗೆ ಕೂಡ ಮನ್ನಣೆ ಕೊಡಬೇಕಾ, ಆ ಒಂದು ಪಟ್ಟಿಯಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಅವರು ಕೂಡ ಚರ್ಚೆ ನಡೆಸಿ ಆ ಒಂದು ಪಟ್ಟಿಯನ್ನ ಅಂದ್ರೆ ಅಧಿಕೃತವಾಗಿರ್ತಕ್ಕಂಥ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಸಚಿವರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಪಟ್ಟಿಯನ್ನ ತೆಗೆದುಕೊಂಡೇ ವಾಪಸ್ ಬೆಂಗಳೂರಿಗೆ ಕೂಡ ಬರಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ನಾಳಿನ ದೆಹಲಿಯ ಪ್ರವಾಸ ಏನಿದೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು CLP ಯಲ್ಲಿ ಕೂಡ ಖುದ್ದಾಗಿ AICC ನಾಯಕರು ಕೂಡ ಬಂದು ಅವರನ್ನ CLP ನಾಯಕನನ್ನಾಗಿ ಕೂಡ ಮಾಡಿದ್ರು. ಅದಾದ ಬಳಿಕ ರಾಜ್ಯಪಾಲರು ಕೂಡ ಸರ್ಕಾರ ರಚನೆ ಮಾಡ್ಲಿಕ್ಕೂ ಕೂಡ ಜೊತೆಲೇ ಕೂಡ ಹೋದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ನೂತನವಾಗಿ CM ಆಗುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಬಹಳಷ್ಟು ಒಂದ್ ಕಡೆ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಎಲ್ಲ ನಾಯಕರಿಗೂ ಕೂಡ ಒಂದು ಧನ್ಯವಾದ ರೂಪದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಲಿಕ್ಕೆ ದೆಹಲಿಗೂ ಕೂಡ ಏರ್ಲಿದ್ದಾರೆ. ಅದರ ಜೊತೆಗೆ ತಮ್ಮ ಸಂಪುಟಕ್ಕೂ ಕೂಡ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸುವುದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ನಾಳೆ ಹೊರಡಲಿದ್ದಾರೆ. ದೀಪಾ.
ಎಸ್ ಬಸವರಾಜ್, ಈಗ ಒಂದೊಂದು ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗೆ ಮೂರ್ ಜನ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾ ಇದ್ದಾರೆ. ಈಗ ಒಬ್ರಿಗೆ ಕೊಟ್ಟರು ಕೂಡ ಒಬ್ರು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದನ್ನ ಯಾವ ರೀತಿ ಶಮನಗೊಳಿಸ್ತಾರೆ ಅಂತೇಳಿ ಹೈಕಮಾಂಡ್ ನಾಯಕರು? ದೀಪಾ, ಖಂಡಿತವಾಗ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಕೂಡ ಹಲವರು ಒಂದು ಸಚಿವ ಸ್ಥಾನಕ್ಕೆ ಬಹಳ ಪೈಪೋಟಿ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಇಲ್ಲಿಗ ಬೆಳಗಾವಿಯ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿ ಸ್ಥಾನದ ಅವ್ರಿಗೆ ಸಿಗುತ್ತೆ ಅನ್ನುವಂತ, ಅದರ ಜೊತೆಗೆ ಒಂದು ದೊಡ್ಡ ಮಟ್ಟ ಒಂದು ಖಾತೆಯ ಸಚಿವರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇರುವಂತ ವಿಚಾರ. ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ದಾರೆ. ಮತ್ತೆ ಇತ್ತ ಲಕ್ಷ್ಮಣ್ ಸವದಿ ಅವರು ಕೂಡ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಹೀಗೆ ಒಂದು ಜಿಲ್ಲೆಯಲ್ಲಿ ಕೂಡ ಹಲವರು ಕೂಡ ಒಂದು ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಇತ್ತ ತುಮಕೂರಿನಲ್ಲಿ ನೋಡೋದಾದ್ರೆ ಪರಮೇಶ್ವರ್ ಅವರು, ಮತ್ತೆ ಟಿ.ಬಿ. ಜಯಚಂದ್ರ ಅವರು, ಮತ್ತೆ ಕೆ.ಎನ್. ರಾಜನ್ ಅವರು, ಹೀಗೆ ಹಲವು ರೀತಿಯಲ್ಲೂ ಕೂಡ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಪೈಪೋಟಿ ಕೂಡ ಇರುವಂತದ್ದು. ಹಾಗಾಗಿ ಅದರಲ್ಲಿ ಹೈಕಮಾಂಡ್ ನಾಯಕರ ಒಂದು ಸಲಹೆಯನ್ನು ಕೂಡ ಪಡೆದುಕೊಂಡು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿ ಅವರನ್ನ ಅಂತಿಮವಾಗಿರ್ತಕ್ಕಂಥ ಸಚಿವ ಸ್ಥಾನಕ್ಕೆ ಸೇರಿಸುವಂತ ಪ್ರಯತ್ನ ಮತ್ತೆ ಸವಾಲು ಕೂಡ ಹೈಕಮಾಂಡ್ ನಾಯಕರು ಮಾಡಲಿದೆ. ದೀಪಾ. ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಈಗ ನಿಯೋಜಿತ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು? ಯಾಕಂತಂದ್ರೆ ಒಂದೇ ಒಂದು ಕ್ಷೇತ್ರದಿಂದ ಮೂರು ಜನ ಮಂತ್ರಿಗಿರಿಗಾಗಿ ಈ ರೀತಿಯಾಗಿ ಲಾಬಿ ಮಾಡ್ತಾ ಇದ್ರೆ, ಈ ರೀತಿಯಾಗಿ ಪೈಪೋಟಿ ಹಿಡಿದು ಬಿಟ್ರೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು? ಒಬ್ರಿಗೆ ಕೊಟ್ಟರು ಒಬ್ರು ಬೇಜಾರಾಗ್ತಾರೆ. ಆ ಕಾರಣದಿಂದಾಗಿ ಯಾವ ರೀತಿ ಅವರ ಅಸಮಾಧಾನ ಶಮನಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ.